ನಮಸ್ತೆ ಎಲ್ಲರಿಗೂ, ಶುಭೋದಯ. ಬಹಳಷ್ಟು ವಿಚಾರಗಳು ನಿಮ್ಮ ಜೊತೆ ಮಾತಾಡಲಿಕ್ಕಿದೆ. ಯಾವತ್ತೂ ಯಾವ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಿಂದ ಹಿಂದೆ ಸರಿಯೋಳು ನಾನಲ್ಲ. ಸದ್ಯಕ್ಕೆ ಫೇಸ್ಬುಕ್ಕಿಗೆ ಒಂದು ಬ್ರೇಕು ನನ್ನ ಫ್ಯಾಮಿಲಿಗೋಸ್ಕರ. ಯಾಕಂದರೆ ಅದರಲ್ಲಿ ನೋಡಿದರೆ ಪ್ರವೋಕ್ ಆದ ಕೆಲವೊಂದು ಪೋಸ್ಟ್ಗಳು ಇನ್ನೂ ಬರ್ತಾ ಇವೆ ನನ್ನ ಅಗೇನ್ಸ್ಟು. ಸೊ ನಾನೇನು ಮಾಡ್ತೀನಿ ಅಂದರೆ, ಯೂಶ್ವಲಿ ನನ್ನ ಕ್ಯಾರೆಕ್ಟರ್ ಅಂದರೆ ಏನಾದರೂ ಒಂದು ಪೋಸ್ಟ್ ಸಿಕ್ಕಿದರೆ ಅವರನ್ನು ಮತ್ತೆ ಜನ್ಮ ಜಾಲಾಡ್ತೀನಿ. ಅವರ ಜಾತಕ, ಹಿಸ್ಟ್ರಿ ಅಲ್ಲಿಂದ ಹಿಡಿದುಕೊಂಡು ಅದು ಯಾರು ಅಂತ ನಾನು ನೋಡಲ್ಲ. ನಾನು ಶತ್ರುವೇ ಆಗಿರಲಿ, ಮಿತ್ರನೇ ಆಗಿರಲಿ, ನನ್ನ ಎಗೇನ್ಸ್ಟ್ ಒಂದು ನನಗೆ ಪೋಸ್ಟ್ ಕಂಡಿತು ಅಂದರೆ ನನಗೆ ಯಾರಾದರೂ ಕೆಣಕಿದ್ರು ಅಂದರೆ ಅವನು ಸತ್ತೋದ ಅಂತಲೇ ಗ್ರಹಿಸ್ಕೊಳ್ಳಿ ನೀವು. ಸೊ ನಾನು ಈ ಇತ್ತೀಚೆಗೆ ನಡೆದ ಒಂದು ಸೋಷಿಯಲ್ ಮೀಡಿಯಾ ಹೈಪ್ ಇತ್ತಲ್ಲ, ಕೆಲವರು ಹೇಳ್ತಾರೆ ನಾನು ಪ್ರಚಾರ ಮಾಡಲಿಕ್ಕೆ ಬಂದಿದ್ದು. ಖಂಡಿತ ಅಲ್ಲ. ಪ್ರಚಾರ ಮಾಡೋ ಉದ್ದೇಶ ನನಗೆ ಯಾವುದೂ ಇಲ್ಲ. ನಾನು ಪೊಲಿಟಿಷಿಯನೂ ಅಲ್ಲ. ನನಗೆ ಅದರಿಂದ ಏನೂ ಲಾಭವೂ ಇಲ್ಲ. ಯೂಟ್ಯೂಬಲ್ಲಿ ನಾನು ಯಾಕೆ ಮಾತಾಡ್ತೀನಿ ಅಂದರೆ, ಯಾಕೆ ಮಾತಾಡಬಾರ್ದು ಒಂದು ಸಾಮಾನ್ಯ ಹೆಣ್ಣಾಗಿ, ಸಾಮಾನ್ಯ ಮಹಿಳೆಯಾಗಿ ಸಮಾಜದಲ್ಲಿ ಆಗ್ತಿರೋ ಅನ್ಯಾಯದ ಬಗ್ಗೆ ನಾವು ಯಾಕೆ ಕ್ವೆಶ್ಚನ್ ಮಾಡಬಾರ್ದು? ನಾವು ನಮ್ಮ ಮಕ್ಕಳನ್ನು ಮಾಡ್ತಾ ಇರೋದು ಅದೇ. ಕ್ವೆಶ್ಚನ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನಾವು. ಬಾಯಿ ಮುಚ್ಚು, ಕೇಳಬೇಡ, ಅದು ಕೇಳಬಾರ್ದು. ಕ್ವೆಶ್ಚನ್ ಮಾಡಬೇಕು. ಯಾಕಂದರೆ ನನ್ನಪ್ಪ ನನಗೆ ಕಲಿಸಿದ್ದು, ನಾನು ಕ್ವೆಶ್ಚನ್ ಕೇಳ್ತಾನೇ ಇದೆ ಅಪ್ಪನಲ್ಲಿ, ಯಾಕೆ. ಸೊ ಸಮಾಜದಲ್ಲಿ ಏನೇನೋ ಆಗ್ತಿದೆ. ನಮಗೆ ಸಮಾಜವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನರು ನನಗೆ ಹೇಳಿದ ವಿಚಾರ, ನಮ್ಮಿಂದ ಸಮಾಜ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತು, ಇದು ನನಗೆ ಗೊತ್ತು. ಆದರೆ ಒಂದಿಷ್ಟು ಸಮಾಜದಲ್ಲಿ ನಡೆಯುವ ಅನೀತಿ, ಅನ್ಯಾಯಗಳನ್ನು ಸೋಷಿಯಲ್ ಮೀಡಿಯಾ ಎಂಬ ಪ್ಲ್ಯಾಟ್ಫಾರ್ಮ್ ನಮಗಿದೆ. ನನಗೇನು ಮೀಡಿಯಾದಲ್ಲಿ ಕೂತ್ಕೊಳ್ಳೋಷ್ಟು ಇನ್ಫ್ಲುಯೆನ್ಸ್ ನನಗಿಲ್ಲ. ಸೊ ಕೈಯಲ್ಲೊಂದು ಮೊಬೈಲ್ ಇದೆ, ಹಾಗಂತ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ, ವಿಚಾರಗಳನ್ನು ತಿಳಿಸಬೇಕು ಸ್ಪಷ್ಟವಾಗಿ. ಇದು ನನ್ನ ಉದ್ದೇಶ. ನಾನು ಪತ್ರಕರ್ತೆ ಅಲ್ಲ, ಯೂಟ್ಯೂಬರ್ ಅಲ್ಲ, ಪ್ರೊಫೆಷನಲ್ ಯೂಟ್ಯೂಬರ್ ಅಲ್ಲ. ಹೀಗೆ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಯಾಕಂದರೆ ಫೇಸ್ಬುಕ್ ಅಕೌಂಟ್ಗಳು ಸುಮಾರಾಯಿತು ಡಿಲೀಟ್ ಆಗೋದು. ಒಂದು 4 ಅಕೌಂಟು ಧರ್ಮಸ್ಥಳ ಗ್ಯಾಂಗ್, ಅತ್ಯಾಚಾರಿ ಗ್ಯಾಂಗ್ಗಳು ಡಿಲೀಟ್ ಮಾಡಿದರು. ಯಾಕಂದರೆ ಅವರ ಎಲ್ಲಿ ಬಣ್ಣ ಬಯಲಾಗಿದೆ ಬಹಳಷ್ಟು ನನ್ನಿಂದಾಗಿ. ಸೊ ಅಲ್ಲಿ ಒಂದಷ್ಟು ಕೇಸುಗಳನ್ನು ಹಾಕಿ ನನ್ನ ಅಕೌಂಟ್ಗಳನ್ನು ಡಿಲೀಟ್ ಮಾಡಿದರು. ಅಲ್ಲಿ ನಾನು ಹೆದರಲಿಲ್ಲ, ನಾನು ಮಾತಾಡ್ತಾನೆ ಇದ್ದೆ. ಮತ್ತೆ ಸ್ವಲ್ಪ ನಾನು ಸೈಲೆಂಟ್ ಆದೆ, ನನ್ನ ವೈಯಕ್ತಿಕ ವಿಚಾರಗಳಲ್ಲಿ ಸೈಲೆಂಟ್ ಆದೆ. ಮತ್ತೆ ವಾಪಸ್ ನಾನು ಸೌಜನ್ಯ ಹೋರಾಟಕ್ಕೆ ಬಂದಿದ್ದು, ಕೊಂದವರು ಯಾರು ಮಹಿಳಾ ಸಮಾವೇಶದ ಮೂಲಕ. ಆಮೇಲೆ ನನಗೆ ಒಂದು ವೈಯಕ್ತಿಕ ಸಮಸ್ಯೆ ಆಯಿತು ತಿಮ್ರೋಡಿ ಟೀಮಿಂದ. ಇಡೀ ಟೀಮು ನನಗೆ ಎಗೇನ್ಸ್ಟ್ ನಿಂತರು ಒಂದು ವಿಚಾರಕ್ಕೆ. ಆವಾಗ ನಾನು ಇವರ ಸಹವಾಸನೇ ಬೇಡ ಅಂತ ಹೇಳಿ ಅದರಿಂದ ಹೊರಗೆ ಬಂದೆ. ಮತ್ತೆ ಶುರುವಾಯಿತು ಬುರುಡೆ ಗ್ಯಾಂಗಿನ ಕಾಟ ನನಗೆ. ಸೊ ಅದು ಒಂದು ಹಂತಕ್ಕೆ 2 FIR ಮಾಡಿಸಿ ಕಾನೂನಾತ್ಮಕವಾಗಿ ಅವರ ಬಾಯಿ ಮುಚ್ಚಿಸಿದ ಕೂಡಲೇ ಮತ್ತೆ ಶುರುವಾಯಿತು ಈ ಬಿಲ್ಲವ ಸಮುದಾಯದ ಕಾಟ. ಇದಕ್ಕೆ ಕರೆಕ್ಟಾಗಿ ಒಂದು ಸ್ಪಷ್ಟೀಕರಣವನ್ನು ನಾನು ಸುದ್ದಿ ಬಿಡುಗಡೆ ಎಂಬ ಬೆಳ್ತಂಗಡಿನ ಲೋಕಲ್ ಚಾನಲಲ್ಲಿ ಸ್ಪಷ್ಟೀಕರಣ ಬೆಳ್ತಂಗಡಿ ಕೋರ್ಟ್ನಲ್ಲಿ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ 23,000 ವ್ಯೂಸ್ ಅದಕ್ಕೆ ಆಗಿದೆ. ಅದರ ಇದರ ಕಮೆಂಟ್ ಬಾಕ್ಸಲ್ಲಿ ನಾನು ವಿಚಾರವನ್ನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ, ದಯವಿಟ್ಟು ಅದನ್ನು ವಾಚ್ ಮಾಡಿ. ಇನ್ನೊಂದು ವಿಚಾರ, ಬುರುಡೆ ಅಭಿಮಾನಿ ಎಂಬ ಒಂದು ವಾಟ್ಸಪ್ ಗ್ರೂಪಲ್ಲಿ ನನ್ನನ್ನು ಬಹಳಷ್ಟು ಹಿಂದೆ ಆ್ಯಡ್ ಮಾಡಿದರು. ಅದು ಧರ್ಮಸ್ಥಳ ಅತ್ಯಾಚಾರಿ ಕಾಮಗಾರ ಗ್ರೂಪ್ ಅಂತ. ನಾನು ಅದರಲ್ಲಿ ಲೆಫ್ಟ್ ಆಗಿದ್ದೆ. ಮತ್ತೊಮ್ಮೆ ಮೊನ್ನೆ ಆ್ಯಡ್ ಮಾಡಿ ನನ್ನನ್ನು ಕೆಣಕಿದ್ರು, ಮತ್ತೆ ನಾನು ಲೆಫ್ಟ್ ಆದೆ. ನಿನ್ನೆ ಪುನಃ ಆ್ಯಡ್ ಮಾಡಿದರು, ನಾನು ಅದರಲ್ಲಿ ಚರ್ಚೆ ಮಾಡಬೇಕು ಅಂತ. ಅದರಲ್ಲಿ ಬರೀ ಗಿರೀಶ್ ಮಟ್ಟಣ್ಣನವರನ್ನು, ತಿಮ್ರೋಡಿಯವರನ್ನು, ಸೌಜನ್ಯ ಹೋರಾಟಗಾರರನ್ನು ತೇಜಾವಧಿ ಮಾಡೋ ಗ್ರೂಪ್ ಅದು. ಸೊ ನನಗೆ ನನ್ನ ನಿಲುವನ್ನು ಸ್ಪಷ್ಟವಾಗಿ ನಾನು ಅಲ್ಲಿ ತಿಳಿಸಿದ್ದೀನಿ. ಅಲ್ಲಿಯೂ ಕೆಲವು ಬಿಲ್ಲವರಿದ್ದಾರೆ, ಮತ್ತೆ ನನ್ನನ್ನು ಕೆಣಕ್ತಾ ಬಂದರು. ನೀವು ಸಮುದಾಯದ ಎಗೇನ್ಸ್ಟ್ ಯಾಕೆ ಮಾತಾಡ್ತೀರಿ? ಒಳ್ಳೆಯವರು ಇದ್ದರು, ಆಯಿತಾ? ಸೊ ನೀವು ಇಬ್ಬರು ಮಾಡಿದ ತಪ್ಪಿಗೆ ಇಡೀ ಸಮುದಾಯವನ್ನು ಯಾಕೆ ಹೇಳ್ತೀರಿ? ಹಲವಾರು ಬಾರಿ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಇಡೀ ಸಮುದಾಯದವರು ನನಗೆ ತಿರುಗಿ ಬಿದ್ದಿದ್ದಾರೆ. ಯಾಕೆ ನಾನು ಪ್ರವೋಕ್ ಆಗಲಿಕ್ಕೆ ಒಂದು ಕಾರಣ ಇರ್ಬೋದು ತಾನೆ. ಸುಮ್ಮನೆ ಯಾರಾದರೂ ಪ್ರವೋಕ್ ಆಗಲ್ಲ, ಒಂದು ಸಮುದಾಯದಿದ್ರು ಮಾತಾಡಲ್ಲ. ಯಾಕೆ ನಾನು ಪ್ರವೋಕ್ ಆದೆ? ಸೊ ನನ್ನ ಒಂದು ಕ್ಯಾರೆಕ್ಟರ್, ನಾನು ಹಲವಾರು ವಿಷಯಗಳಲ್ಲಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಅನಿತಾ ಯಾರ ತಂಟೆಗೂ ಬರುವ ಹುಡುಗಿ ಅಲ್ಲ. ಅನಿತನ ತಂಟೆಗೆ ಬಂದರೆ ಮಾತ್ರ ಅವರ ಜನ್ಮ ಜಾಲಾಡಿ ನಾನು ಬಿಡ್ತೀನಿ. ಇದಕ್ಕೆ ಕೆಲವರಿಗೆ ಅನುಭವ ಆಗಿದೆ. ಅವರು ನನಗೆ ದೂರದಿಂದ ನಮಸ್ಕಾರ ಹೇಳಿ ಬಿಡ್ತಾರೆ. ನನ್ನ ವಿಷಯಕ್ಕೆ ಸೌಜನ್ಯ ಹೋರಾಟಗಾರರು ಬರಲ್ಲ, ಧರ್ಮಸ್ಥಳದವರು ಬರಲ್ಲ. ಗೊತ್ತಿಲ್ಲದವರು ಬಂದು ಬಿದ್ದು ಸಾಯ್ತಾರೆ, ಅನುಭವಿಸಿ ಅಷ್ಟೇ. ಇನ್ನೊಂದು ವಿಚಾರ, ಸಮುದಾಯದಕ್ಕೆ ನಾನು ತಿರುಗಿ ಬಿದ್ದಿದ್ದೀನಿ. ಯಾಕಂದರೆ ಇಡೀ ಸಮುದಾಯ ಒಟ್ಟಾಗಿ ಒಂದು ಹೆಣ್ಣು ಮಗಳ ಮೇಲೆ, ನನ್ನ ಜಾತಿ ಧರ್ಮ ಏನೇ ಇರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಟ್ಯಾಕ್ ಮಾಡೋಕ್ಕೆ ಬಂತು. ನಾನು ಹೆದರಲಿಲ್ಲ. ನಾನು ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ ಮಾಡ್ತಾನೇ ಇದ್ದೆ. ಬೆಳ್ತಂಗಡಿ, ಅಲ್ಲಿ ಪುತ್ತೂರು ಆ ಕಡೆ, ಮತ್ತು ಉಡುಪಿ, ಕೋಲಾರ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಅನಿತನನ್ನು ಬಂಧಿಸಬೇಕೆಂತ ಒತ್ತಾಯ.
ಬಂಧಿಸ್ಲಪ್ಪ, ಆ ಬಿಲ್ಲವ ಸಮುದಾಯದ ಅತೃಪ್ತ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳಿ ಅನಿತಾ ತಾನಾಗಿ ಹೋದೆ. ಯಾಕಂದರೆ ನನಗೆ ಒಂದು 3 ವರ್ಷದ ಹಿಂದೆ ಒಂದು ಕನಸಿತ್ತು. ಹೇಗಾದರೂ ಒಮ್ಮೆ ಎಲ್ಲರಿಗೂ ಬೇರೆ ಬೇರೆ ವಿದೇಶಕ್ಕೆ ಹೋಗೋ ಕನಸಿದ್ರೆ ಜೈಲಿನೊಳಗೆ ಹೇಗೆ ಹೋಗೋದು ಅಂತ. ನೀವು ಬೇಕಾದರೆ ರವಿ ಅವರಲ್ಲಿ ಕೇಳಿ, ಇದೇ ಪ್ರಶಾಂತ್ ಹತ್ರ ಕೇಳಿ, ಅವರು ಹೋಗಿ ಬಂದಿದ್ದಾರಂತೆ ಜೈಲಿಗೆ, ನನಗೆ ಮತ್ತೆ ಗೊತ್ತಾಗಿದ್ದು. ಸೊ ಕೆಲವಾರು ಜನರಿಗೆ ನಾನು ಹೇಳಿದ್ದೀನಿ ಹೇಗಿದೆ ಅನುಭವ. ರವಿ ಅವರು ಹೇಳಿದ್ರು, ಫುಡ್ ಚೆನ್ನಾಗಿಲ್ಲ ಅಕ್ಕ, ಫುಡ್ ಬಿಟ್ಟರೆ ಪ್ರಾಬ್ಲಮ್ ಇಲ್ಲ. ಮಂಗಳೂರಲ್ಲಿ ನನಗೆ ಫುಡ್ಡು ಚೆನ್ನಾಗಿತ್ತು. ಆ ಅನುಭವಗಳನ್ನು ನಾನು ತುಂಬ ಖುಷಿಯಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿದ್ದೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಅದು ತುಂಬ ನಾನು ಎಪಿಸೋಡ್ ಆಗಿ ಮಾಡ್ತೀನಿ. ನಾನು ಎಂಟ್ರಿ ಆಗಿದ್ದು, ನನಗಲ್ಲಿ ಸಿಕ್ಕಿದ ಒಂದು ರೆಸ್ಪೆಕ್ಟು. ನಾನು ಆ ಕೈದಿಗಳು ಅಂತ ಹೇಳಲ್ಲ, ನನ್ನ ಜೊತೆ ಅವರು ಯಾರು ಕೈದಿಗಳಲ್ಲ, ನಿರಪರಾಧಿಗಳವರು, ನಿಜವಾದ ಅಪರಾಧಿಗಳು ಹೊರಗಿದ್ದಾರೆ. ಅಲ್ಲಿ ನಾನು ಒಂದು ಅಲ್ಲಿ ನನಗೆ ಒಬ್ಬಳು ಹುಡುಗಿ ಕೊಟ್ಟಿರೋದು ಬುಕ್ ನಂಗೆ ಬರೀಬೇಕು ಅಂದೆ. ಸೊ ಅಲ್ಲಿ ನಾನು ಒಂದು ಬುಕ್ನಲ್ಲಿ ಎಲ್ಲ ನನ್ನ ಅನುಭವಗಳನ್ನು ಬರೆದಿಟ್ಟಿದ್ದೀನಿ. ಇಲ್ಲಿ ಕೂಡ ನಾನು ಬರಿತೀನಿ, ನೋಡೋಣ. ನನ್ನ ಅನುಭವಗಳು, ನನ್ನ ಜೀವನದ ಪ್ರತಿಯೊಂದು ಅನುಭವಗಳು ದಾಖಲಾಗಿ ಎಲ್ಲಿಯಾದರೂ ಯೂಟ್ಯೂಬಲ್ಲಿ ಕೂಡ ಇರುತ್ತೆ. ಸೊ ನಿಮಗೆ ನೆಕ್ಸ್ಟ್ ನನ್ನ ವೀಡಿಯೋಸಲ್ಲಿ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇನ್ನು ಸಂಧ್ಯಾ ಪವಿತ್ರರಾಜ್ ಹೇಳೋ ಥರ ಮಂಗಳೂರಲ್ಲಿ ಅಷ್ಟು ಪ್ರಾಬ್ಲಮ್ ಇಲ್ಲ. ಕ್ಲೀನ್ ಆ್ಯಂಡ್ ನೀಟ್ಲಿ ಮೇಂಟೈನ್ಡ್ ನನಗೆ ಹೆದರಿಸಿದ್ರು, ಫುಡ್ಡಲ್ಲಿ ಜೇರಳೆ ಇರುತ್ತೆ. ನಾನು ಫಸ್ಟ್ ದಿವಸ ಫುಡ್ ತಿಂದಿಲ್ಲ, ಹೋಗಿದ್ದೆ. ನಾನು ಸಂಜೆ ಆಗಿತ್ತು 6 ಗಂಟೆ ನಂತರ ನಾನು ಊಟ ಮಾಡಿದೆ ಹೋಗಿದ್ದೆ, ಒಳ್ಳೆ ಊಟ ಮಾಡಿದೆ ಹೋಗಿದ್ದೆ. ನನಗೆ ಫ್ರೂಟ್ಸು ಮತ್ತು ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಸಿಕ್ತು ನನ್ನ ಅಲ್ಲಿ ಜೊತೆಗಿರೋರು. ಸೊ ಅದನ್ನು ನಾನು ಊಟ ಮಾಡಿ ನನಗೆ ತುಂಬ ಸುಸ್ತಾಗಿತ್ತು. ನಾನು ಚೆನ್ನಾಗಿ ನಿದ್ದೆ ಮಾಡಿದ ದಿವಸ ರಾತ್ರಿ 8:30ಯಿಂದ ಬೆಳಿಗ್ಗೆ 5 ಗಂಟೆವರೆಗೆ, 4 ಗಂಟೆ ನಾನು ನಾರ್ಮಲ್ ಹೇಳೋ ಟೈಮ್ವರೆಗೆ ಒಂದು ಕಣ್ಣು ಕೂಡ ನಾನು ತೆರೆದಿಲ್ಲ. ಅಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡಿದ ಒಂದು ಜಾಗ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಾನ. ಶ್ರೀಕೃಷ್ಣನ ನಕ್ಷತ್ರದಲ್ಲಿ, ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವಳು ನಾನು. ಅಲ್ಲಿಗೆ ಹೋಗಿ ನೆಮ್ಮದಿಯಿಂದ ಒಂದು ದಿವಸ ಆಫ್ಟರ್ ಎ ಲಾಂಗ್ ಟೈಮ್ ಐ ಸ್ಲೆಪ್ಟ್. ತುಂಬ ನೆಮ್ಮದಿಯಿಂದ ನಿದ್ದೆ ಮಾಡಿದೆ. ಒಂದು ಕಡೆ ಮನೆಯವರಿಗೆ ತಿಳಿಸಿಲ್ಲ ಎಂಬ ಒಂದು ವಿಚಾರ ತಿಳಿಸಬೇಕಿತ್ತು. ನಾನು ಪೊಲೀಸರಿಗೆ ಹೇಳಿದೆ, ಸೂಕ್ಷ್ಮವಾಗಿ ತಿಳಿಸಿ. ಯಾಕಂದರೆ ಅದನ್ನು ಆ ದಿವಸ ಬೆಳಿಗ್ಗೆ ನಾನು ನನ್ನ ಅಕ್ಕನನ್ನು ಪ್ರಿಪೇರ್ ಮಾಡಿದೆ. ಇವತ್ತು ಪೊಲೀಸರು ಖಂಡಿತ ಬರ್ತಾರೆ, ನಾನು ಬಸ್ಸಲ್ಲಿ ಬರೋದಿಲ್ಲ, ಅವರ ಜೀಪಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಬಂಧನ ಆಗೋದು ಫಿಕ್ಸ್. 3 ದಿವಸ ಮೊದಲು ನನಗೆ ಈ ಸುದ್ದಿ ಸಿಕ್ಕಿತ್ತು. ಈ ಟೀಮ್ ತಿಮ್ರೋಡಿ ಅವರು ವೆಲ್ ಟಾರ್ಗೆಟೆಡ್ ಮಾಡಿ ಹಣೆತನನ್ನು ಬಂಧಿಸುವ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಾಡಲಿ, ಅವರಿಗೆ, ಬಿಲ್ ಅವರಿಗೆ, ಡಿ ಗ್ಯಾಂಗ್ನವರಿಗೆ ಎಲ್ಲರಿಗೂ ಒಮ್ಮೆ ಖುಷಿ ಆಯ್ತಲ್ಲ ಅನಿತ ಒಳಗೋದ್ಲು ಅಂತ. 1 ವಾರ ನಿಮಗೆ ಫೇಸ್ಬುಕ್ಕಲ್ಲಿ ನೆಮ್ಮದಿ ಸಿಕ್ತು ತಾನೆ, ಖುಷಿಪಡಿ. ಅತ್ಯಂತ ಸಂಭ್ರಮದಿಂದ ಬ್ಯಾನರ್ ಹಾಕಿ ಫೇಸ್ಬುಕ್ಕಲ್ಲೆಲ್ಲ ಪ್ರಚಾರ ಮಾಡಿ. ನಾನು ಅಕ್ಕನಿಗೆ ಕೇಳಿದ್ದೆ, ಅಕ್ಕ ಎಲ್ಲಾದರೂ ಅಲ್ಲಿ ಬರುವ ದಾರಿಯಲ್ಲಿ ಕುದ್ರೋಳಿಯಲ್ಲಿ PVS ಇಂದ ಕುದ್ರೋಳಿಯವರಿಗೆ ಬ್ಯಾನರ್ ಹಾಕಿದ್ದಾರೆ ಏನಾದರೂ ಅಂತ. ನಾನೊಂದು ತುಂಬ ಜನರನ್ನು ನಿರೀಕ್ಷೆ ಮಾಡಿದ್ದೆ, ಪ್ರೆಸ್ನವರನ್ನು ವಿಡಿಯೋ ಮಾಡಲಿಕ್ಕೆ ಅಲ್ಲಿ ನಿಂತಿದ್ದರು, ಪೊಲೀಸರು ಬಿಟ್ಟಿಲ್ಲ ಆಯಿತಾ. ನನ್ನನ್ನು ಅತ್ಯಂತ ಇದಾಗಿ ಸಂರಕ್ಷಣೆಯಿಂದ ನೋಡ್ಕೊಂಡಿದ್ದಾರೆ. ಬ್ಯಾನರ್ ಹಾಕಿದಾರ ಇಲ್ಲ ಅಂಥದ್ದೇನು ಕಾಣಿಸ್ತಾ ಇಲ್ಲ ಅಂತ ಹೇಳಿದರು. ಬಟ್ ಒಂದು ಕ್ಷಣಕ್ಕೆ ನನ್ನ ಫ್ಯಾಮಿಲಿಯವರಿಗೆ ಅದು ಆಕ್ಸೆಪ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ ಬಂದು ಅಡ್ವೊಕೇಟನ್ನು ಸಂಪರ್ಕ ಮಾಡಿ, ಗೌರ್ಮೆಂಟ್ ಲಾಯರ್ ಇದ್ದರು ನನ್ನ ಪರ, ಬಟ್ ಬೇಡ ಅಂತ ಹೇಳಿ, ಯಾಕಂದರೆ ಹೋರಾಟದ ಹಿನ್ನೆಲೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ನನ್ನದೇ ಅಡ್ವೊಕೇಟ್ಸು, ನಮ್ಮದೇ ಪರಿಚಯದವರು ಮುಂದೆ ಬಂದು ನಿಂತು ನನಗೆ ಶಕ್ತವಾಗಿ ಒಂದು ವಾದ ಮಂಡಿಸಿದರು. ಪೊಲೀಸ್ನವರು 2 ವಿಚಾರಕ್ಕೆ ಸಿಕ್ಕಿಬಿದ್ರು. ಒಂದು, ನನಗೆ ನೋಟಿಸ್, ಅದರಲ್ಲಿ ಒಂದು ಬರೆದಿತ್ತು ನನಗೆ ಕೊಟ್ಟಿದ್ದರಲ್ಲಿ, ನನಗೆ ನೋಟಿಸ್ ಕಳಿಸಿದ್ದಾರೆ, ನಾನು ರಿಸೀವ್ ಮಾಡಿಲ್ಲ ಅಂತ. ನಾನು ಅದನ್ನು ಜಡ್ಜಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಇದನ್ನು ಜಡ್ಜಲ್ಲಿ ನಾನು ಕ್ವಶನ್ ಮಾಡಿದೆ. ನನಗೆ ಯಾವುದೇ ನೋಟಿಸ್ ಸಿಕ್ಕಿಲ್ಲ, ಐ ಹ್ಯಾವೆಂಟ್ ರಿಸೀವ್ಡ್ ಎನಿ ನೋಟಿಸ್, ನಾನು ಸೈನ್ ಮಾಡಿಲ್ಲ ಯಾವ ನೋಟಿಸ್ಗೂ. ಮತ್ತು ಬೇಕು ಅಂತಲೇ ಅರೆಸ್ಟ್ ಆಗುವಂಥ ಒಂದು ವಾರೆಂಟ್ ಸೆಕ್ಷನ್ ಹಾಕಿದ್ರು ಅವರು. ಅದು ಸಮುದಾಯದ ಒತ್ತಾಯದಿಂದ ಕಮಿಷನರ್ ಮೇಲೆ ಒತ್ತಡ ಹೇರಿತು. ಮೇ ಬಿ ಪ್ರತಿಭಾ ಕುಳಾಯಿ, ಜನಾರ್ದನ ಪೂಜಾರಿ ಎಲ್ಲ ಅದ್ಯಾರು ಪದ್ಮರಾಜ ಪೂಜಾರಿ, ಉದಯ್ ಪೂಜಾರಿ ಅವರ ಕೈವಾಡ. ಅವರು ಒತ್ತಾಯಪೂರ್ವಕವಾಗಿ ಕಮಿಷನರ್ ಮೇಲೆ ಒತ್ತಾಯ ಹೇರಿದ್ರು ಅಂತ ನನಗೆ ಸುದ್ದಿ ಇದೆ, ಗೊತ್ತಿಲ್ಲ. ಮಾಡಿದವರು ಕರ್ಮ ಅನುಭವಿಸಲಿ, ನನಗೇನು ಟೆನ್ಷನ್ ಇಲ್ಲ. ಐ ವಾಂಟ್ ಟು ಥ್ಯಾಂಕ್ ಎವ್ರಿವನ್. ಬಿಲ್ಲವ ಸಮುದಾಯದ ಎಲ್ಲ ವ್ಯಕ್ತಿಗಳಿಗೂ ನನಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕಿದೆ. ನಿಮ್ಮ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನೀವು ಪ್ರೂವ್ ಮಾಡಿದ್ರಿ. ಉಳಿದ ಜಾತಿಯವರು ಕಲಿಬೇಕು, ಎಸ್ಪೆಷಲಿ ಬ್ರಾಹ್ಮಣರು ಕಲಿಬೇಕು. ನಾನು ಹೇಳೋದು, ನನ್ನ ವಿಚಾರಕ್ಕೆ ಬರಬೇಡಿ ನೀವು. ಬ್ರಾಹ್ಮಿಣ್ಸ್ ಯಾವತ್ತೂ ಜಾತಿಗೆ ಜಾತಿ ಹಾಗೆ ಅಂತಾರಲ್ಲ, ಬ್ರಾಹ್ಮಿಣ್ಸಿಗೆ ಯಾವತ್ತೂ ಬ್ರಾಹ್ಮಿಣ್ಸ್ ಸಪೋರ್ಟ್ ಮಾಡೋದೇ ಇಲ್ಲ. ಬೇಕಾದರೆ ಹಿಂದೆ ಜರಿತಾರೆ. ಒಂದು ಪೋಸ್ಟ್ ನೋಡಿದೆ, ನನ್ನ ಅಕ್ಕ ಹೇಳಿದ್ಲು, ಶ್ರೀಕೃಷ್ಣ ಉಪಾಧ್ಯಾಯ ಒಂದು ಪೋಸ್ಟ್ ಹಾಕಿದ್ದಾರೆ ನೋಡು. ಜಸ್ಟ್ ನೋಡಿದೆ ನಾನು, ಏನೇನೋ ಬೈತಾ ಇದ್ದ. ಇದೇ ಶ್ರೀಕೃಷ್ಣ ಉಪಾಧ್ಯಾಯ ಆನೆ ಮಾವುತನ ಕೇಸಲ್ಲಿ, ಧರ್ಮಸ್ಥಳ ಆನೆ ಮಾವುತನ ಕೊಲೆ ಪ್ರಕರಣದಲ್ಲಿ ಆನೆ ಮಾವುತನ ಮಗನೊಂದಿಗೆ ಮಾತಾಡಿ ಧರ್ಮಸ್ಥಳದವ್ರದ್ದು ಏನೋ ಸಂಚು ಇದೆ ಅಂತ ಹೇಳಿ ಕಹಳೆ ಶ್ಯಾಂಭಟ್ಟನ ಜೊತೆ 5 ಲಕ್ಷ, ನಾನು ಹೇಳಿದ ಸುದ್ದಿ ಸತ್ಯ ದೇವರಿಗೆ ಗೊತ್ತು, ಡೀಲ್ ಆಗಿ
ನಾನು ಇತ್ತೀಚೆಗೆ ಒಂದು ಫೆಬ್ರವರಿ ತಿಂಗಳು ಒಂದು 6 ತಿಂಗಳ ಮುಂದೆ ನೋಡ್ತೇನೆ ವೀರೇಂದ್ರ ಹೆಗ್ಡೆ ಅವರ ಜೊತೆ ಈ ಶ್ರೀಕೃಷ್ಣ ಉಪಾಧ್ಯಾಯ ಅವರ ಜೊತೆ ನಿಂತ್ಕೊಂಡಿದ್ದಾನೆ. ಸೊ ಡೀಲ್ ಆಗಿದ್ದ ಭಗವಂತನಿಗೆ ಗೊತ್ತು. ಮತ್ತು ಶ್ರೀಕೃಷ್ಣ ಉಪಾಧ್ಯಾಯನ ಬಗ್ಗೆ ಹೇಳಿದರೆ ಆತನೊಬ್ಬ ಪುರೋಹಿತ, ಇದು ಹವ್ಯಕ ಸಮುದಾಯದ ಪುರೋಹಿತ. ನಾನು ಅವನ ಪುರೋಹಿತವನ್ನು ನಂಬುವುದಿಲ್ಲ, ಯಾಕಂದರೆ ಅದನ್ನು ವೈಭವೀಕರಣ ಮಾಡುವ ಅಗತ್ಯ ಇಲ್ಲ. ಲೈವ್ ಹಾಕಿ ದೇವರಿಗೆ, ಭಕ್ತನಿಗೆ, ಭಗವಂತನಿಗೆ ನಾನು ಪೂಜಾರಿಯ ಮೂಲಕ, ಅರ್ಚಕನ ಮೂಲಕ ನಿವೇದನೆ ಮಾಡೋದೇ ಇಲ್ಲ. ನೀವು ಪೂಜೆ ಮಾಡಿಸಿ, ಪುರಸ್ಕಾರ ಮಾಡಿಸಿ, ಅದಕ್ಕೆ ನನ್ನ ವಿರೋಧ ಇಲ್ಲ. ಅದನ್ನು ಲೈವ್ ಆಗಿ ಮೈಕ ಇಟ್ಟು, ಮೈಕ ಕೇಳಬೇಕು ಅಂತಿಲ್ಲ, ಪೂಜಾರಿಯ ಪೂಜೆ ಮಾಡುವವನ ಇದು ದೇವರಿಗೆ ಮಾತ್ರ ಕೇಳಿದರೆ ಸಾಕು, ಅಲ್ಲಿದ್ದ ಜನರಿಗೆ ಕೇಳಿದರೆ ಸಾಕು. ಅದರಲ್ಲಿ ಮೈಕ್ ಹಾಕಿ ವೈಭವೀಕರಣಗೊಳಿಸಿ ಫೇಸ್ಬುಕ್ಕಲ್ಲಿ ಹರಿಯಬಿಟ್ಟು ತಾನೊಬ್ಬ ಮಾಡರ್ನ್ ಪುರೋಹಿತ, ವಿವೇಕಾನಂದರ ತತ್ವವನ್ನು ಮಾಡುವನಂತೆ, ರಾಮಕೃಷ್ಣ ಪರಮಹಂಸರ. ಬಟ್ ನನಗದು ಸರಿ ಅನ್ನಿಸ್ತಾ ಇಲ್ಲ. ಸೊ ಈ ಶ್ರೀಕೃಷ್ಣ ಉಪಾಧ್ಯಾಯನಿಗೆ ನಾನು ಒಂದು ವಿಡಿಯೋದಲ್ಲಿ ಸೂಚನೆ ಹೇಳಿದ್ದೆ, ಅವನ ಹೆಸರು ಹೇಳಿರಲಿಲ್ಲ. ಸೊ ಅಂತಹ ಬ್ರಾಹ್ಮಣರ ಸಪೋರ್ಟ್ ನನಗೆ ಬೇಡ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾನು ಸ್ಥಾನಿಕ ಸಮುದಾಯದ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಫಾಲೋ ಮಾಡುವ ಒಬ್ಬಳು ಮಹಿಳೆ. ಅದು ನನ್ನ ಧರ್ಮ ಏನಿದ್ರು ನನ್ನ ಮನೆಯೊಳಗೆ ಮಾತ್ರ. ಮನೆಯಿಂದ ಹೊರಗೆ ಬಂದ ಕೂಡಲೇ ಅನಿತಾ ನನ್ನದ ಒಂದೇ ಧರ್ಮ, ಮಾನವ ಧರ್ಮ, ಹ್ಯುಮ್ಯಾನಿಟಿ. ಐ ಆಮ್ ಎ ಹ್ಯೂಮನ್ ಬೀಯಿಂಗ್, ಹ್ಯುಮ್ಯಾನಿಟಿ ಇಷ್ಟೇ. ಜಾತಿ ಯಾವುದು ಕೇಳಿದರೆ ನಾನು ಹೊರಗಡೆ ಹೇಳೋದು ಅತೀ ಕಡಿಮೆ. ಸೊ ವಿಷಯಕ್ಕೆ ಬರೋಣ. ಈ ಜನರ ಇನ್ನೊಂದು ಕ್ವೆಶ್ಚನ್, ಮುಸ್ಲಿಂ ಸಮುದಾಯವನ್ನು ಯಾಕೆ ಸಪೋರ್ಟ್ ಮಾಡ್ತೀರಿ? ಖಂಡಿತ ಹೇಳ್ತೀನಿ, ಒಂದು ಮುಸ್ಲಿಂ ಸಮುದಾಯದ ನಡುವೆ ಇಷ್ಟು ಚಿಕ್ಕ ಮಗುವಾಗಿಂದ ನಾನು ಬೆಳೆದು ಬಂದವಳು, ನನ್ನ ಜೊತೆ ಆಟ ಆಡಿದ ಫ್ರೆಂಡ್ಸು, ನನ್ನ ಜೊತೆ ಬೆಳೆದ ಕೊಲೀಗ್ಸು, ನಾನು ಕಲಿತ ಭಾಷೆಗಳು ಎಲ್ಲ ಒಂದು ಮುಸ್ಲಿಂ ಸಮುದಾಯದ ನಡುವೆ ಅತ್ಯಂತ ಬಾಂಧವ್ಯದಿಂದ ನನ್ನ ಅಪ್ಪ ಅವರನ್ನು ನೋಡಿದರೆ ಅವರು ಈಗಲೂ ನಮಗೆ, ನನ್ನ ತಂದೆಗೂ, ನನ್ನ ತಮ್ಮನಿಗೂ, ಈಗ ನನ್ನ ತಮ್ಮ ಇದ್ದಾನಲ್ಲಿ, ಅಷ್ಟೇ ರೆಸ್ಪೆಕ್ಟಿಂದ ನೋಡಿ ನಮ್ಮನ್ನು ಒಂದು ಒಳ್ಳೆ ಬಾಂಧವ್ಯ ನಮ್ಮ ನಡುವೆ ಇದೆ. ಖಂಡಿತ ನಾನು ಅವರಿಗೆ ತುಂಬ ಚಿರಋಣಿ. ಮೊನ್ನೆ ನನ್ನ ಅಡ್ವೊಕೇಟ್ ಕೂಡ ಒಬ್ಬರು ಮುಸ್ಲಿಮರೇ. ಇರಲಿ, ಅದೇನೇ ವಿಚಾರ ಇರಲಿ, ನಾನು ಸಹ ಡಿಸೈಡ್ ಮಾಡಿದ್ದೀನಿ, ಇನ್ನು ಹಿಂದೂಗಳ ಅಂಗಡಿಯಿಂದ ನಾನು ಪರ್ಚೇಸ್ ಮಾಡಲ್ಲ. ಶರಣ್ ಪಂಪಲ್ಲಿ ಹೇಳಿದ್ರು, ಮುಸ್ಲಿಮರ ಅಂಗಡಿಯಿಂದ ಪರ್ಚೇಸ್ ಮಾಡಬೇಡಿ, ಸಂತೆಯಲ್ಲಿ ವ್ಯಾಪಾರ ಮಾಡಿ, ಅಲ್ಲಿ ಮುಸ್ಲಿಮರ ಅಂಗಡಿಗೆ ಹೋಗಬೇಡಿ. ಸೊ ಅನಿತಾ ಆ್ಯಂಟಿ ಹಿಂದೂ ಅಂದ್ರೂ ಬೇಜಾರಿಲ್ಲ. ಬಟ್ ನಾನು ಡಿಸೈಡ್ ಮಾಡಿದೆ, ನಾನು ಮುಸ್ಲಿಮ್ಸ್ ಅಂಗಡಿ, ನಾನು ಮೊನ್ನೆ ನನ್ನ ಮನೆಗೋಸ್ಕರ ಫರ್ನಿಚರ್ಸ್ ತಗೊಂಡೆ, ಸ್ವಲ್ಪ ಕಾರ್ಡ್ಸ್ ಬೆಡ್ಸ್ ಎಲ್ಲ ಬೇಕಿತ್ತು ನನ್ನ ಮನೆಗೆ, ಹೊಸ ಮನೆಗೆ. ನಾನು ಪರ್ಚೇಸ್ ಮಾಡಿದ್ದು ಮುಸ್ಲಿಮರ ಅಂಗಡಿಯಿಂದಲೇ. ಇವಾಗ ದೀದಿ ನಾನು ಬಯ್ಯ ಅಂತ ಹೇಳಿದ ಕೂಡಲೇ ದೀದಿ ಅಂತ ಚೆನ್ನಾಗಿ ನನ್ನಲ್ಲಿ ಮಾತಾಡಿಸ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಯಾವತ್ತು ನಾವು ಅಂದುಕೊಂಡಷ್ಟು, ನೀವು ಅಂದುಕೊಂಡಷ್ಟು ಕೆಟ್ಟವರು ಮುಸ್ಲಿಮರಲ್ಲ. ಇರಲಿ ಬಿಡಿ, ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಟ್ಟೆ. ಸಮುದಾಯದ ಮೇಲೆ ಖಂಡಿತ ನನ್ನ ದ್ವೇಷ ಇದೆ, ಇದು ನಾನು ಎಸ್ಸೆಯಲ್ಲಿ ಹೇಳಿದ್ದೀನಿ ಬರುವಾಗ. ಖಂಡಿತ ನನಗೆ ದ್ವೇಷ ಇದೆ. 3 ವರ್ಷದ ಹಿಂದಿನ ದ್ವೇಷ ಮತ್ತೊಮ್ಮೆ ಬಂತು, ಇನ್ನೂ ಕೂಡ ಆ ದ್ವೇಷ ಮನಸ್ಸಲ್ಲಿ ಹೊತ್ತಿ ಉರಿತಾ ಇದೆ. ಯಾವಾಗ ಹೊರಗೆ ಬರುತ್ತೆ ಗೊತ್ತಿಲ್ಲ. ಬೆಂಕಿ ಹಚ್ಚಬೇಡಿ, ಬೆಂಕಿ ಹಚ್ಚಿದರೆ ಇಡೀ ಹಬ್ಬುತ್ತದೆ ದಕ್ಷಿಣ ಕನ್ನಡದಲ್ಲಿ. ಕೊನೆಯ ಮಾತು, ಈ ವಿಡಿಯೋ ನಿಲ್ಲಿಸುವ ಮೊದಲು, ದಕ್ಷಿಣ ಕನ್ನಡ ಜಿಲ್ಲೆ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಅಂಟಿಲ್ ಕಾಂಗ್ರೆಸ್ನ ಪ್ರತಿಭಾ ಕುಳೈ, ಪದ್ಮನಾಭ ಪೂಜಾರಿ, ಆ ಉದಯ ಪೂಜಾರಿ ಅಂತವ್ರು ಇರುವ ತನಕ ಹೆಣ್ಣು ಮಕ್ಕಳಿಗೆ ದಕ್ಷಿಣ ಕನ್ನಡ ಸೇಫ್ ಅಲ್ಲ. ಹಿಡಿದು ಜೈಲಿಗೆ ಹಾಕ್ತಾರೆ, ನೆನಪಿಡಿ. ಸದ್ಯಕ್ಕೆ ನಾನು BJP ವಿರೋಧಿ, RSS ವಿರೋಧಿ, ಮೋದಿ ವಿರೋಧಿ. ಆದ್ರೂ ನಾನು ಬ್ರಿಜೇಶ್ ಚೌಟ್ರಿಗೆ ಫುಲ್ ಬೆಂಬಲ ಕೊಡ್ತೀನಿ. ಬ್ರಿಜೇಶ್ ಚೌಟ್ರಲ್ಲ, BJP ಅವರೇ ದಕ್ಷಿಣ ಕನ್ನಡದಲ್ಲಿ MP ಆಗಲಿ, ಯಾವ ಎಲೆಕ್ಷನಿಗಾಗಲಿ ಗೆದ್ದು ಬರಲಿ. ಇಲ್ಲಿ ನಾನು ಪಕ್ಷ ನೋಡಲ್ಲ. BJPಯನ್ನು ಸಂಪೂರ್ಣ ಬೆಂಬಲ ದಕ್ಷಿಣ ಕನ್ನಡ. ಅಟ್ಲೀಸ್ಟ್ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಆದರೂ ರೆಸ್ಪೆಕ್ಟ್ ಸಿಗುತ್ತೆ. ಕಾಂಗ್ರೆಸ್ನ ಅಷ್ಟು ಕಟುಕರಾಗಬೇಡಿ. ಅದು DKಶಿಯ ಒತ್ತಾಯೋ, ಸಿದ್ದರಾಮಯ್ಯನ ಒತ್ತಡವೋ, ಸುಧೀರ್ ಕುಮಾರ್ ರೆಡ್ಡಿ ಅವರ ಒತ್ತಾಯೋ ಗೊತ್ತಿಲ್ಲ. ಅನಿತಾ ನನ್ನಂತೂ ಬಂಧಿಸುವಂಥ ಒಂದು ಕನಸು. ನಿಮ್ಮ ಚಾಲೆಂಜ್ ಅಲ್ಲಿ ಇದಾಯಿತು. ಸೊ ನನಗೆ ಅದರೊಳಗೆ ಹೋಗಬೇಕು, ಶ್ರೀಕೃಷ್ಣನ ಜನ್ಮಸ್ಥಾನದೊಳಗೆ ನನ್ನ ಒಂದು ಎಂಟ್ರಿ ಆಗಬೇಕು ಅಂತಿದ್ದ ನನಗಿದ್ದ ಕನಸು ನನಸಾಯಿತು. ಬಹಳಷ್ಟು ಅನುಭವಗಳನ್ನು ಇನ್ನು ಮುಂದೆ ನಾನು ನಿಮ್ಮ ಜೊತೆ ಹಂಚಲಿಕ್ಕಿದ್ದೀನಿ. ಧನ್ಯವಾದಗಳು. ನಾನು ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಅತ್ಯಂತ ಖುಷಿ ಕೊಡುವ ವಿಚಾರ. ನನ್ನ ಹಳೆಯ ಮನೆಯಲ್ಲಿ 2 ಮನೆ ಇದೆ, ಹೊಸ ಮನೆಯಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್, ನನಗೆ ಸ್ವಲ್ಪ ಮಾತಾಡಲಿಕ್ಕೆ ಸಮಸ್ಯೆ. ಸೊ ಆವಾಗ ಈ ಮನೆಯಲ್ಲಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.